ಇಮ್ಯಾಜಿನ್ ಮಾಡಿ ನಿಮ್ ಬಾಸ್ ಫೋನ್ ಮಾಡ್ಬಿಟ್ಟು ನೀನ್ ನಾಳೆಯಿಂದ ಕೆಲ್ಸಕ್ಕೆ ಬರ್ಬೇಡಪ್ಪ ಅಂತ ಹೇಳಿದ್ರೆ ಜಸ್ಟ್ ಒಂದು ಫೋನ್ ಕಾಲ್ 1 ಮಿನಿಟ್ ತಗೊಳ್ತ ಅಷ್ಟೇ. ಸೊ ನಾಳೆಯಿಂದ ನಿಮ್ ಇನ್ಕಮ್ ಬಂದು. ಸೊ ಈಗ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ನಿಮ್ಗೆ ನೆಕ್ಸ್ಟ್ 1 ಮಂತ್ ಅಥವಾ ನೆಕ್ಸ್ಟ್ 3 ಮಂತ್ಸ್ ಈ ಇನ್ಕಮ್ ಇಲ್ಲದೆ ನಿಮ್ ಕೈಯಲ್ಲಿ ಸರ್ವೈವ್ ಮಾಡೋದಕ್ಕೆ ಆಗುತ್ತಾ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ನಾರ್ಮಲ್ ನಿಮ್ ರೆಂಟ್, ಎಲೆಕ್ಟ್ರಿಸಿಟಿ ಬಿಲ್, ನಿಮ್ ಗ್ಯಾಸ್ ಮತ್ತೆ ನಿಮ್ ಗ್ರಾಸರೀಸ್ ಬಿಲ್, ಸೊ ಇದನ್ನೆಲ್ಲ ಪೇ ಮಾಡ್ಕೊಂಡು ಅದ್ರ ಜೊತೆ ನಿಮ್ ಇ ಪೇ ಮಾಡ್ಕೊಂಡು ಸೊ ನೆಕ್ಸ್ಟ್ 3 ಮಂತ್ಸ್ ಅಥವಾ ನೆಕ್ಸ್ಟ್ ಮಂತ್ ಎಲ್ಲ ನಿಮಗೆ ಸರ್ವೈವ್ ಮಾಡೋದಕ್ಕೆ ಆಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಈಗ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಇನ್ವೆಸ್ಟ್ಮೆಂಟ್ಸ್ ಕಡೆ ಜಾಸ್ತಿ ಫೋಕಸ್ ನ ಮಾಡ್ತಾರೆ. ಸೊ ಈಗ ಸ್ಟಾಕ್ಸ್ ಅಲ್ಲಿ ಮತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ, ಕ್ರಿಪ್ಟೋ ಕರೆನ್ಸಿ, ಇಂಟ್ರಾಡೇ ಟ್ರೇಡಿಂಗ್ ಅದು ಇದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಸೊ ಈ ರೀತಿಯಾಗಿ ಫೋಕಸ್ ನ ಮಾಡ್ತಾರೆ. ಬಟ್ ಫಸ್ಟ್ ಪ್ರಯಾರಿಟಿ ಅವ್ರದ್ದು ಏನಾಗಿರ್ಬೇಕು ಅಂತ ಹೇಳಿದ್ರೆ, ಎಮರ್ಜೆನ್ಸಿ ಫಂಡ್ ನ ಬಿಲ್ಡ್ ಮಾಡೋದು ಅವ್ರದ್ದು ಫಸ್ಟ್ ಪ್ರಯಾರಿಟಿ ಆಗಿರ್ಬೇಕು, ಓಕೆನಾ. ಸೊ ಈ ವಿಡಿಯೋದಲ್ಲಿ ನಾವು ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು ಅಂಡ್ ಅದನ್ನ ಎಷ್ಟು ಬಿಲ್ಡ್ ಮಾಡಬೇಕು, ಅದನ್ನ ಎಲ್ಲಿ ಬಿಲ್ಡ್ ಮಾಡಬೇಕು ಅನ್ನೋ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋನ ನೀವು ಎಂಡ್ ವರ್ಗು ನೋಡಿ. ಸೊ ಇಮ್ಯಾಜಿನ್ ಮಾಡಿ, ನೀವೊಂದು ಮನೆನ ಬಿಲ್ಡ್ ಮಾಡ್ಬೇಕಂತ ಪ್ಲಾನ್ ಮಾಡ್ತೀರಾ. ಸೊ ನೀವು ಮನೆನ ಬಿಲ್ಡ್ ಮಾಡ್ಬೇಕಂದ್ರೆ ಫಸ್ಟ್ ಫೌಂಡೇಶನ್ ನ ಬಿಲ್ಡ್ ಮಾಡ್ತೀರಾ ಅಥವಾ ರೂಫ್ ನ ಬಿಲ್ಡ್ ಮಾಡ್ತೀರಾ? ಸೊ ನೀವೇನ್ ಮಾಡ್ತೀರಾ, ಫಸ್ಟ್ ಫೌಂಡೇಶನ್ ನ ಬಿಲ್ಡ್ ಮಾಡ್ತೀರಾ ಅಲ್ವಾ. ಸೊ ಎಮರ್ಜೆನ್ಸಿ ಫಂಡ್ ಇದೆ, ಸೊ ಅದು ಫೌಂಡೇಶನ್ ಇದ್ದಂಗೆ. ಅಂಡ್ ರೂಫ್ ಇದೆಲ್ಲ, ಸೊ ಅದೇನು ನಿಮ್ ಇನ್ವೆಸ್ಟ್ಮೆಂಟ್ಸ್ ಇದ್ದಂಗೆ. ಈ ಸ್ಟಾಕ್ಸ್, ಕ್ರಿಪ್ಟೋ, ಮ್ಯೂಚುವಲ್ ಫಂಡ್ಸ್ ಇದೆಲ್ಲ ಸೊ ಇದೆಲ್ಲ ಏನಿದೆಲ್ಲ, ಸೊ ಇದೆಲ್ಲ ಬಂದ್ಬಿಟ್ಟು ನಿಮ್ಮ ರೂಫ್ ಇದ್ದಂಗೆ. ಸೊ ಎಮರ್ಜೆನ್ಸಿ ಫಂಡ್ ಬಂದ್ಬಿಟ್ಟು ನಿಮ್ಮ ಫೌಂಡೇಶನ್ ಇದ್ದಂಗೆ, ಓಕೆನಾ. ಸೊ ನಿಮ್ ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ಸೊ ನಿಮ್ ಮನೆನೂ ಕೂಡ ಏನಾಗುತ್ತೆ, ಸೇಫ್ ಆಗಿರುತ್ತೆ, ಸ್ವಲ್ಪ ರಿಸ್ಕ್ ಫ್ರೀ ಆಗಿ ಇರುತ್ತೆ. ಸೊ ಅದ್ ಬಿಟ್ಬಿಟ್ಟು ನಿಮ್ ಫೌಂಡೇಶನ್ ವೀಕ್ ಇದೆ, ಸೊ ನಿಮ್ ಮೇನ್ ಗೋಲ್ ಬಂದ್ಬಿಟ್ಟು ರೂಫ್ ಕಡೆ ಇದ್ರೆ ಸೊ ಇವೆಂಚುಲಿ ಏನಾಗುತ್ತೆ, ನಿಮ್ ಮನೆ ಕೊಲ್ಯಾಪ್ಸ್ ಆಗುತ್ತೆ. ಸೊ ಹಾಗೇನೆ ಫೌಂಡೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ, ಇವನ್ ನೀವು ಒಂದು ಒಳ್ಳೆ ಪೋರ್ಟ್ಫೋಲಿಯೋನೇ ಬಿಲ್ಡ್ ಮಾಡಿದ್ರ ಅಂತ ಅನ್ಕೊಳ್ಳಿ. ಸೊ ಒಳ್ಳೆ ಒಳ್ಳೆ ಸ್ಟಾಕ್ಸ್ ನ ನೀವು ಪಿಕ್ ಮಾಡಿದಿರಾ ಅಂಡ್ ಒಳ್ಳೆ ಒಳ್ಳೆ ಮ್ಯೂಚುವಲ್ ಫಂಡ್ಸ್ ನ ಪಿಕ್ ಮಾಡ್ಬಿಟ್ಟು ಸೊ ನೀವು ಒಳ್ಳೆ ಒಂದು ಪೋರ್ಟ್ಫೋಲಿಯೋನೇ ಬಿಲ್ಡ್ ಮಾಡಿದಿರಾ ಅಂತ ಅನ್ಕೊಳ್ಳಿ. ಬಟ್ ನಿಮ್ಗೆ ಎಮರ್ಜೆನ್ಸಿ ಬಂದ್ರೆ ಸೊ ನಿಮ್ದು ಬೇಸಿಕ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸೊ ನೀವೇನ್ ಮಾಡ್ಬೇಕಾಗಿ ಬರುತ್ತೆ, ಆ ಸ್ಟ್ರಾಂಗ್ ಸ್ಟಾಕ್ಸ್ ನ ಅಥವಾ ಈ ಮ್ಯೂಚುವಲ್ ಫಂಡ್ಸ್ ನ ನೀವೇನ್ ಮಾಡ್ಬೇಕು, ಮಾರ್ಕೆಟ್ ಯಾವ ರೀತಿಯಾಗಾದ್ರೂ ಇರ್ಲಿ, ಸೊ ಇವನ್ ಮಾರ್ಕೆಟ್ ಕ್ರಾಶ್ ಆಗಿದ್ರು ಅಥವಾ ಮಾರ್ಕೆಟ್ ಟಾಪ್ ಅಲ್ಲಿ ಇದ್ರು ಕೂಡ ನೀವೇನ್ ಮಾಡ್ಬೇಕು, ಸೆಲ್ ನ ಮಾಡ್ಬಿಟ್ಟು ನಿಮ್ ಎಮರ್ಜೆನ್ಸಿನ ಫುಲ್ಫಿಲ್ ಮಾಡ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಮ್ ಬೇಸಿಕ್ಸ್ ಅಥವಾ ನಮ್ ಬೇಸ್ ಇದೆಯಲ್ಲ, ಸೊ ಅದು ತುಂಬಾ ಸ್ಟ್ರಾಂಗ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು? ಸೊ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿದ್ರೆ, ಸೊ ನಿಮ್ಗೆ ಏನಾದ್ರು ಈ ಪ್ರಾಬ್ಲಮ್ ಆದಾಗ ಯೂಸ್ ಮಾಡೋದಕ್ಕಿಂತ ಸೇವ್ ಮಾಡಿಟ್ಟಿರೋ ಕ್ಯಾಶ್, ಓಕೆನಾ. ಸೊ ಈಗ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಣ. ಸೊ ಈಗ ಎಕ್ಸಾಂಪಲ್ ಗೆ ನೋಡಿ, ನಿಮ್ ಬೈಕ್ ಏನೋ ಪ್ರಾಬ್ಲಮ್ ಬಂತು ಅಥವಾ ಏನೋ ಸಡನ್ ಆಗಿ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಥವಾ ನಿಮ್ ಏನೋ ಜಾಬ್ ಪ್ರಾಬ್ಲಮ್ ಆಗ್ಬಿಟ್ಟು ನಿಮ್ದು ಏನಾಯ್ತು, ಸ್ಯಾಲರಿ ಡಿಲೇ ಆಯ್ತು ಅಂತ ಅನ್ಕೊಳ್ಳಿ. ಸೊ ನಿಮ್ ರೆಂಟ್ ಅಥವಾ ನಿಮ್ ಇ ಎಲ್ಲ ಪೇ ಮಾಡ್ಬೇಕಾಗಿ ಬರುತ್ತಲ್ಲ, ಸೊ ಅದನ್ನೆಲ್ಲ ಫುಲ್ಫಿಲ್ ಮಾಡೋದಕ್ಕೆ ಅಂತ ಇಟ್ಟಿರೋ ಒಂದು ಸೇವಿಂಗ್ಸ್ ಅಷ್ಟೇ, ಓಕೆನಾ. ನಿಮ್ಗೆ ಹೊಸ ಹೊಸ ವೆಕೇಶನ್ಗೆ ಹೋಗೋದಕ್ಕೆ, ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತೀರಾ, ಅಥವಾ ಹೊಸ ಮೊಬೈಲ್ ನ ತಗೊಳಕ್ಕೆ, ಹೊಸ ಬೈಕ್ ನ ತಗೊಳಕ್ಕೆ ಅಂತ ಇಟ್ಟಿರೋ ಇದಲ್ಲ. ಸೊ ನಿಮ್ ಡೈಲಿ ಏನಾದ್ರು, ಈಗ ಡೈಲಿ ಇದಕ್ಕೆಲ್ಲ ಸೇವ್ ಮಾಡಿರುತ್ತಲ್ಲ, ಸೊ ಡೈಲಿ ನೀವೆಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಅದಕ್ಕೆ ಯುಟಿಲೈಸ್ ಮಾಡೋದಕ್ಕೆ ಅಂತ ಇಟ್ಟಿರೋ ಒಂದು ಸೆಪರೇಟ್ ಫಂಡ್, ಓಕೆನಾ. ಸೊ ಇದು ಯಾವುದೇ ರೀತಿಯಾದ ಇನ್ವೆಸ್ಟ್ಮೆಂಟ್ಸ್ ಆಗಿರಲ್ಲ, ಇದೊಂದು ಸೇಫ್ಟಿ ನೆಟ್, ಓಕೆನಾ. ಸೊ ಏನಕ್ಕೆ ಎಮರ್ಜೆನ್ಸಿ ಫಂಡ್ ಬೇಕು? ಸೊ ರಿಯಾಲಿಟಿ ಏನಂತ ಹೇಳಿದ್ರೆ, ಸೊ ನಮ್ ಇಂಡಿಯನ್ಸ್ ಮಂತ್ ಟು ಮಂತ್ ಸ್ಯಾಲರಿ ಬೇಸಿಸ್ ಮೇಲೆ ಏನಾಗಿರ್ತಾರೆ, ಡಿಪೆಂಡ್ ಆಗಿರ್ತಾರೆ. ಸೊ ಈಗ ಸ್ಯಾಲರಿ ಡಿಲೇ ಆದ್ರೆ ಅಥವಾ ಜಾಬ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಸೊ ಅವ್ರಿಗೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಆಮೇಲೆ ಅವ್ರ ಏನ್ ಮಾಡ್ಬೇಕಾಗಿ ಬರುತ್ತೆ ಅಂದ್ರೆ, ಈಗ ಲೋನ್ ಅಥವಾ ಫ್ರೆಂಡ್ಸ್ ಹತ್ರ ಇಸ್ಕೊಬೇಕಿಲ್ಲ, ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡೋ ಪರಿಸ್ಥಿತಿ ಬರುತ್ತೆ. ಸೊ ಈಗ ಎಮರ್ಜೆನ್ಸಿ ಫಂಡ್ ಇದ್ರೆ ಸೊ ಈ ರೀತಿಯಾಗಿ ಏನಾದ್ರು ಪ್ರಾಬ್ಲಮ್ ಆದಾಗ ಏನ್ ಮಾಡ್ಬೋದು, ಸೊ ಎಕ್ಸ್ಪೆನ್ಸಸ್ ನಾವು ಕವರ್ ಮಾಡ್ಬೋದು. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್ ಇರೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು. ಸೊ ಇವಾಗ ಎಷ್ಟು ಎಮರ್ಜೆನ್ಸಿ ಫಂಡ್ ಇರಬೇಕು, ಇದೊಂದು ಮೋಸ್ಟ್ ಕಾಮನ್ ಕ್ವಶನ್ ಆಗಿದೆ. ಸೊ ಎಷ್ಟು ಎಮರ್ಜೆನ್ಸಿ ಫಂಡ್ ಇರಬೇಕು ಅಂತ ಹೇಳಿದ್ರೆ, ಸೊ ನಿಮ್ದು ಎಕ್ಸ್ಪೆನ್ಸಸ್ ಎಷ್ಟು ಇರುತ್ತಲ್ಲ ಮಂತ್ಲಿ, ಸೊ ಅದು ಎಷ್ಟಿರುತ್ತೋ ಸೊ ಅದ್ರದ್ದು 6 ಟೈಮ್ಸ್ ಅಷ್ಟು ನೀವೇನ್ ಮಾಡಬೇಕು, ಎಮರ್ಜೆನ್ಸಿ ಫಂಡ್ ನ ಬಿಲ್ಡ್ ಮಾಡಬೇಕು. ಸ್ಯಾಲರಿ ಎಷ್ಟಿದೆ ಅಷ್ಟಲ್ಲ, ಸೊ ನಿಮ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಷ್ಟು, ಓಕೆನಾ. ಸೊ ಎಕ್ಸಾಂಪಲ್ಗೆ ನಿಮ್ ರೆಂಟ್, ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್, ಟ್ರಾವೆಲ್, ಅದು ಇದು ಎಕ್ಸ್ಪೆನ್ಸಸ್ ನೀವೆಲ್ಲ ಖರ್ಚು ಮಾಡ್ತಿರಲ್ಲ, ಸೊ ಅದನ್ನೆಲ್ಲ ಆಡ್ ಮಾಡ್ಬಿಟ್ಟು ಸೊ ಎಷ್ಟು ಬರುತ್ತೆ ಅದ್ರದ್ದು 6 ಟೈಮ್ಸ್ ಇರಬೇಕು. ಈಗ ನಿಮ್ದು ಮಂತ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು 10,000 ಇದೆ ಅಂತ ಹೇಳಿದ್ರೆ, ಸೊ ನೀವೇನ್ ಮಾಡ್ಬೋದು, 60,000 ನ ಎಮರ್ಜೆನ್ಸಿ ಫಂಡ್ ಆಗಿ ಬಿಲ್ಡ್ ಮಾಡ್ಬೋದು. 20,000 ಇದ್ರೆ 1,20,000, 30,000 ಇದ್ರೆ 1,80,000. ಸೊ ಈ ರೀತಿಯಾಗಿ ಸೊ ನಿಮ್ದು ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ಬರುತ್ತೆ ಅಂತ ಫಸ್ಟ್ ಕ್ಯಾಲ್ಕುಲೇಟ್ ನ ಮಾಡಿ, ಆಮೇಲೆ ಅದನ್ನ ನೀವೇನ್ ಮಾಡಿ 6 ಇಂದ ಮಲ್ಟಿಪ್ಲೈ ಮಾಡಿ. ಸೊ ಇಷ್ಟು ಏನ್ ಮಾಡ್ಬೇಕು, ಎಮರ್ಜೆನ್ಸಿ ಫಂಡ್ ಆಗಿ ಇರಬೇಕು. ಸಪೋಸ್ ನೀವೇನಾದ್ರು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಅಟ್ಲೀಸ್ಟ್ 6 to 12 ಮಂತ್ಸ್ ಅಷ್ಟು ಬಿಲ್ಡ್ ಮಾಡಿ, ಓಕೆನಾ. ಸೊ ಯಾಕೆ ಅಂತ ಹೇಳಿದ್ರೆ, ಸೊ ಏನಾಗುತ್ತೆ, ನಿಮ್ ಇನ್ಕಮ್ ಸ್ಟೇಬಲ್ ಆಗಿ ಬರ್ತಾ ಇರಲ್ಲ, ತುಂಬಾ ಫ್ಲಕ್ಚುಯೇಷನ್ಸ್ ಇರುತ್ತೆ. ಸೊ ಹಾಗಾಗಿ ನೀವು 6 to 12 ಮಂತ್ಸ್ ನ ಬಿಲ್ಡ್ ಮಾಡಿ. ಅಂಡ್ ಇವನ್ ನಿಮ್ ಮೇಲೆ ತುಂಬಾ ಡಿಪೆಂಡೆನ್ಸ್ ಇದಾರೆ ಅಂತ ಹೇಳಿದ್ರೆ, ಆಮೇಲೆ ನೀವು ಸಿಂಗಲ್ ಫ್ಯಾಮಿಲಿ ಮೆಂಬರ್, ಅರ್ನಿಂಗ್ ಮೆಂಬರ್ ಅಂತ ಹೇಳಿದ್ರೆ, ಸೊ ಅವಾಗ್ಲೂ ಕೂಡ ನೀವೇನ್ ಮಾಡಿ 6 to 12 ಮಂತ್ಸ್ ಏನ್ ಮಾಡಿ, ನಿಮ್ ಎಮರ್ಜೆನ್ಸಿ ಫಂಡ್ ನ ಬಿಲ್ಡ್ ಮಾಡಿ. ಸೊ ಇವಾಗ ಎಮರ್ಜೆನ್ಸಿ ಫಂಡ್ ನ ಎಲ್ಲಿ ಇಡಬೇಕು? ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಎಮರ್ಜೆನ್ಸಿ ಫಂಡ್ ನ ಸ್ಟಾಕ್ಸ್ ಅಲ್ಲಿ, ಮ್ಯೂಚುವಲ್ ಫಂಡ್ಸ್ ಮತ್ತೆ ಈ ತರ ಕ್ರಿಪ್ಟೋ, ಸೊ ಈ ರೀತಿಯಾಗಿ ಇದ್ರಲ್ಲೆಲ್ಲ ಏನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ಸ್ ನ ಮಾಡ್ತಾರೆ. ಸೊ ಈ ರೀತಿಯಾಗಿ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ, ಸೊ ಏನಾದ್ರು ಎಮರ್ಜೆನ್ಸಿ ಬಂದಾಗ ಸೊ ನಾವು ಏನ್ ಮಾಡ್ಬೇಕು, ಇವನ್ ನಮ್ದು ಪೋರ್ಟ್ಫೋಲಿಯೋ ಲಾಸ್ ಅಲ್ಲಿ ಇದ್ರೂ ಕೂಡ ನಾವೇನ್ ಮಾಡ್ಬೇಕು, ವಿಡ್ರಾ ಮಾಡ್ಬೇಕಾಗಿ ಬರುತ್ತೆ. ಸೊ ಇದೊಂದು ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಸೊ ಎಕ್ಸಾಂಪಲ್ ನೀವು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ನ ಮಾಡಿದ್ರ ಅಂತ ಅನ್ಕೊಳ್ಳಿ, ಅಂಡ್ ಇವತ್ತು ಫ್ರೈಡೆ ಅಂತ ಅನ್ಕೊಳ್ಳಿ. ಸೊ ಫ್ರೈಡೆ 4 PM ಮೇಲೆ ನಿಮ್ಗೆ ಏನೋ ಪ್ರಾಬ್ಲಮ್ ಆಯ್ತು, ಏನೋ ಎಮರ್ಜೆನ್ಸಿ ಆಯ್ತು, ಸೊ ನಿಮಗೆ ಫಂಡ್ ರಿಕ್ವೈರ್ಮೆಂಟ್ ಬೇಕು ಅಂತ ಅನ್ಕೊಳ್ಳಿ. ಸೊ ಇವಾಗ ನಿಮಗೆ
ಮಾರ್ಕೆಟ್ ಏನಾಗಿದೆ ಕ್ಲೋಸ್ ಆಗ್ಬಿಟ್ಟಿದೆ. ಸೊ ಈಗ ಮಾರ್ಕೆಟ್ ಇಂದ ನೀವು ಅಮೌಂಟ್ ನ ತೆಗೆದಕ್ಕಾಗಲ್ಲ. ಸೊ ನೀವು ಫ್ರೈಡೇನು ಯೂಸ್ ಮಾಡೋದಕ್ಕಾಗಲ್ಲ. ಸೊ ನಿಮ್ಮ ಹತ್ರ ಫಂಡ್ ಇದೆ ಬಟ್ ನೀವು ಅದನ್ನ ಯೂಸ್ ಮಾಡೋದಕ್ಕೆ ಆಗಲ್ಲ. ಸೊ ಫ್ರೈಡೇನು ಯೂಸ್ ಮಾಡೋದಕ್ಕಾಗಲ್ಲ, ಸ್ಯಾಟರ್ಡೆ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಯೂಸ್ ಮಾಡೋಕ್ಕಾಗಲ್ಲ, ಸಂಡೇ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಯೂಸ್ ಮಾಡೋಕ್ಕಾಗಲ್ಲ. ಸೊ ಮಂಡೇ ನೀವು ಸೇಲ್ ಮಾಡ್ಬಿಟ್ಟು ಮೇ ಬಿ ಟ್ಯೂಸ್ಡೇ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ನಿಮಗೆ ಫಂಡ್ಸ್ ಬರ್ಬೋದು. ಸೊ ಹೀಗಾಗಿ ಸೊ ನಿಮಗೆ 3-4 ಡೇಸ್ ಡಿಲೇ ಆಯಿತು, ಬಟ್ ನೀವು ಎಮರ್ಜೆನ್ಸಿ 3-4 ಡೇಸ್ ವೆಯ್ಟ್ ಮಾಡುತ್ತಾ ಇಲ್ಲ. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್ ಎಷ್ಟು ಕ್ವಿಕ್ ಆಗಿ ಆಕ್ಸೆಸ್ ಆಗ್ತೀವೋ ಸೊ ಅಷ್ಟು ಬೆಟರ್ ಆಗಿರುತ್ತೆ. ಸೊ ನಮಗೆ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿದ್ರೆ ನಾವು ಅದ್ರ ಮೇಲೆ ರಿಟರ್ನ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಾರ್ದು. ಎಮರ್ಜೆನ್ಸಿ ಫಂಡ್ ಅಂತ ಜಸ್ಟ್ ಕುಶನ್ ಅಷ್ಟೇ, ಒಂದು ಸೇಫ್ಟಿ ನೆಟ್ ಅಥವಾ ಒಂದು ಸೇಫ್ಟಿ ಕುಶನ್ ಅಷ್ಟೇ, ಓಕೆನಾ. ಸೊ ಎಮರ್ಜೆನ್ಸಿ ಫಂಡ್ ನಾವು FD ಅಲ್ಲಿ ಏನ್ ಮಾಡೋದು, ಪಾರ್ಕ್ ಮಾಡೋದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಡೀಸೆಂಟ್ ಆದ ರಿಟರ್ನ್ ಸಿಗ್ತಾ ಇರುತ್ತೆ. ಈಗ 6.7 6.9 ಆ ತರ ಸಿಗ್ತಾ ಇದೆ, 6.8 ಆ ತರ. ಸೊ ಈ ತರ ಒಂದು ಡೀಸೆಂಟ್ ಆದ ರಿಟರ್ನ್ ಕೂಡ ಸಿಗ್ತಾ ಇರುತ್ತೆ. ಅಂಡ್ ನಮ್ಗೆ ಯಾವಾಗ ಬೇಕಾವಾಗ ಇಮಿಡಿಯೇಟ್ ನಾವು ಏನ್ ಮಾಡ್ಬೋದು, ಆಕ್ಸೆಸ್ ನ ಮಾಡ್ಬೋದು. ಇವನ್ ನಾವು 12 months FD ಬಿಲ್ಡ್ ಮಾಡಿದ್ರು ಕೂಡ ಸೊ ಏನ್ ಮಾಡ್ಬೋದು, ನಾವು ಇಮಿಡಿಯೇಟ್ ಆಗಿ ಬ್ರೇಕ್ ಮಾಡ್ಬಿಟ್ಟು ನಮ್ಗೆ ಯಾವಾಗ ಎಮರ್ಜೆನ್ಸಿ ಇದೆಯೋ ಅವಾಗ ಯುಟಿಲೈಸ್ ನ ಮಾಡ್ಕೊಬಹುದು. ಸೊ ಹಾಗಾಗಿ ಬೆಸ್ಟ್ ಸೇವಿಂಗ್ ಅಕೌಂಟ್ ಅಲ್ಲಿ ಅಥವಾ FD ನ ಮಾಡಿ ಇಡಿ, ಓಕೆನಾ. ಸೊ ಈಗ ಯಾವ ರೀತಿಯಾಗಿ ನಾವು ಎಮರ್ಜೆನ್ಸಿ ಫಂಡ್ ನ ಬಿಲ್ಡ್ ಮಾಡ್ಬೇಕನ್ನೋದ್ರ ಬಗ್ಗೆ ತಿಳ್ಕೋಣ. ಸೊ ಸಪೋಸ್ ನಿಮ್ಮ ಹತ್ರ ಲಂಸಮ್ ಅಮೌಂಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಈಗ ನಿಮ್ದು ಮಂತ್ಲಿ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು 10,000 ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ನಿಮ್ಗೆ ಆಲ್ರೆಡಿ ಈಗ 60,000 ಇದೆ ಅಂತ ಹೇಳಿದ್ರೆ, ಸೊ ನೀವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ FD ನ ಮಾಡ್ಬೋದು. FD ಅಂತ ಹೇಳಿದ್ರೆ ಫಿಕ್ಸ್ಡ್ ಡೆಪಾಸಿಟ್. ಸೊ ನಿಮ್ ಬ್ಯಾಂಕ್ ಅಲ್ಲೇ ನೀವೇನ್ ಮಾಡ್ಬೋದು, ನಿಮ್ದು ಬ್ಯಾಂಕ್ಸ್ ಆಪ್ಸ್ ಇರುತ್ತಲ್ಲ, ಸೊ ಅದ್ರಲ್ಲಿ ನೀವು ನೋಡಿದ್ರೆ FD ಆಪ್ಷನ್ಸ್ ಇರುತ್ತೆ. ಸೊ ನೀವೇನ್ ಮಾಡ್ಬೋದು, ಅಲ್ಲಿಂದ FD ನ ಮಾಡ್ಕೊಬಹುದು. ಅಂಡ್ ಸಪೋಸ್ ನಿಮ್ಮ ಹತ್ರ ಇಲ್ಲ, ನನ್ನ ಹತ್ರ ಈಗ 60,000 ರುಪೀಸ್ ಅಥವಾ ನಿಮ್ಗೆ ಎಷ್ಟು ಬೇಕು ಬರ್ತಾ ಇದೆ, ಸೊ ಈಗ 1,20,000 ಅಂತ ಅನ್ಕೊಳ್ಳಿ. ಸೊ ಇಷ್ಟು ಅಮೌಂಟ್ ಹತ್ರ ಸಡನ್ ಆಗಿ ಇಲ್ಲ ಅಂತ ಹೇಳಿದ್ರೆ, ಸೊ ನೀವೇನ್ ಮಾಡ್ಬೋದು, ಅದ್ರ ಕೆಳಗಡೆ ರೆಕರಿಂಗ್ ಡೆಪಾಸಿಟ್ ಅಂತ ಕೂಡ ಒಂದು ಆಪ್ಷನ್ ಇರುತ್ತೆ. ರೆಕರಿಂಗ್ ಡೆಪಾಸಿಟ್ ಅಂತ ಹೇಳಿದ್ರೆ ಸೊ ನಿಮ್ EMI ಎಲ್ಲ ಹೆಂಗ್ ಪೇ ಮಾಡ್ತೀರಲ್ಲ, ಸೊ ಅದೇ ರೀತಿ ಇಲ್ಲಿ ಏನ್ ಮಾಡ್ತೀರಾ, ಸೊ ಎವ್ರಿ ಮಂತ್ ಒಂದು ಫಿಕ್ಸ್ಡ್ ಅಮೌಂಟ್ ನಾವ್ ಏನ್ ಮಾಡ್ತೀರಾ, ನೀವು ಬ್ಯಾಂಕ್ಗೆ ಪೇ ಮಾಡ್ತಾ ಹೋಗ್ತೀರಾ. ಅದೇ ಆಟೋ ಡೆಬಿಟ್ ಆಗ್ತಾ ಇರುತ್ತೆ. ಸೇಮ್ EMI ಯಾವ ರೀತಿಯಾಗಿರುತ್ತೋ ಸೊ ಅದೇ ರೀತಿಯಾಗಿ ಇದೇನಾಗ್ತಾ ಇರುತ್ತೆ, ನಿಮ್ಮ ಅಕೌಂಟ್ ನ ಕಟ್ ಆಗ್ಬಿಟ್ಟು ಒಂದು ರೆಕರಿಂಗ್ ಡೆಪಾಸಿಟ್ ಆಗಿ ಅದರಲ್ಲಿ ಡೆಪಾಸಿಟ್ ಆಗ್ತಾ ಇರುತ್ತೆ, ಓಕೆನಾ. ಸೊ ಇದು ಸೇಮ್ ನಿಮ್ಮ EMI ಇದ್ದಂಗೆನೆ. ಸೊ ನೀವೇನ್ ಮಾಡ್ಬೋದು, ಈ ರೆಕರಿಂಗ್ ಡೆಪಾಸಿಟ್ ಇಂದ ನೀವೇನ್ ಮಾಡ್ಬೋದು, ಎವ್ರಿ ಮಂತ್ EMI ತರ ಮಾಡ್ಕೊಬಹುದು. ಈಗ ಎವ್ರಿ ಮಂತ್ 10,000 ಸಪೋಸ್ ಪೇ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನಿಮ್ದು ಗೋಲ್ 1,20,000 ಇದೆ ಅಂತ ಅನ್ಕೊಳ್ಳಿ. ಎವ್ರಿ ಮಂತ್ 10,000 ಪೇ ಮಾಡಿದ್ರೆ ಸೊ 1 year ಏನಾಯ್ತು, ನಿಮ್ಮ ಎಮರ್ಜೆನ್ಸಿ ಫಂಡ್ ಅಚೀವ್ ಆಯ್ತು. ಸೊ ಆಗಲ್ಲ ಅಂತ ಹೇಳಿದ್ರೆ ಮೇ ಬಿ 5,000 24 months ಅಲ್ಲಿ. ಸೊ ಈ ರೀತಿಯಾಗಿ ನೀವು ಪ್ಲಾನ್ ನ ಮಾಡ್ಕೊಬಹುದು. ಆಡಿನ ಕೂಡ ಆಡಿ ಯೂಸ್ ಮಾಡ್ಕೊಂಡು ಕೂಡ ನೀವೇನ್ ಮಾಡ್ಬೋದು, ಸೊ ನಿಮ್ಮ ಎಮರ್ಜೆನ್ಸಿ ಫಂಡ್ ನ ಬಿಲ್ಡ್ ಮಾಡ್ಬೋದು. ಅಂಡ್ ನಿಮ್ದು ಅಚೀವ್ ಆದ್ಮೇಲೆ, ಸೊ ನಿಮ್ದು ಈಗ 1,20,000 ಅಚೀವ್ ಆದ್ಮೇಲೆ ನೀವೇನ್ ಮಾಡಿ, ಮತ್ತೆ ಅದು ಮೆಚೂರ್ಡ್ ಆಗುತ್ತಲ್ಲ, ಸೊ ಅವಾಗ ಅದನ್ನ ವಿಡ್ರಾ ಮಾಡ್ಬಿಟ್ಟು ಏನ್ ಮಾಡಿ, ನೀವು ಮತ್ತೆ FD ಮಾಡಿ ಸೇಫ್ ಆಗಿ ಇಟ್ಬಿಡಿ, ಓಕೆನಾ. ಸೊ ಈ ರೀತಿ ಮಾಡೋದ್ರಿಂದ ಸೊ ನಿಮ್ಗೆ ಯಾವಾಗ ಬೇಕಿರುತ್ತಲ್ಲ, ಸೊ ಅವಾಗೆಲ್ಲ ನೀವೇನ್ ಮಾಡ್ಬೋದು, ಯುಟಿಲೈಸ್ ನ ಮಾಡ್ಕೊಬಹುದು. ಸೊ ಈಗ ಜನರು ಮಾಡೋ ಕೆಲವು ಕಾಮನ್ ಮಿಸ್ಟೇಕ್ಸ್ ಗಳ ಬಗ್ಗೆ ತಿಳ್ಕೋಣ. ಸೊ ಮೊದಲನೇದು ಏನು ಅಂತ ಹೇಳಿದ್ರೆ, ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡ್ದಲೇ ಅವ್ರ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡೋದು. ಸೊ ಇದೊಂದು ದೊಡ್ಡ ಮಿಸ್ಟೇಕ್ ಆಗಿದೆ. ಸೊ ನೀವೇನಾದ್ರೂ ನಿಮ್ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ 3 to 6 months ಅಷ್ಟಾದ್ರೂ ನೀವು ಎಮರ್ಜೆನ್ಸಿ ಫಂಡ್ ನ ಬಿಲ್ಡ್ ಮಾಡ್ಬಿಟ್ಟು ಸೊ ಆಮೇಲೆ ಏನ್ ಮಾಡಿ, ನಿಮ್ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿ, ಓಕೆನಾ. ಅಂಡ್ ಸೆಕೆಂಡ್ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ, ಎಮರ್ಜೆನ್ಸಿ ಫಂಡ್ ನ ಅವರು ಈ ಸ್ಟಾಕ್ಸ್ ಅಲ್ಲಿ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ, ಕ್ರಿಪ್ಟೋದಲ್ಲಿ ಸೊ ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ಸ್ ಮಾಡೋದು. ಸೊ ನೀವೇನಾದ್ರು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡಿದ್ರೆ ಸೊ ಅದನ್ನ ಏನ್ ಮಾಡಿ, FD ಅಲ್ಲಿ ಇಡೋದು ಬೆಸ್ಟ್ ಆಪ್ಷನ್ ಆಗಿರುತ್ತೆ, ಓಕೆನಾ. FD ಅಥವಾ ಸೇವಿಂಗ್ ಅಕೌಂಟ್ಸ್ ಅಲ್ಲಿ ಇಡೋದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಸೇವಿಂಗ್ಸ್ ಅಲ್ಲಿ ಅಷ್ಟು ರಿಟರ್ನ್ ಸಿಗಲ್ಲ, FD ಅಲ್ಲಿ ಅಟ್ಲೀಸ್ಟ್ ಸ್ವಲ್ಪ ರಿಟರ್ನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು FD ನ ಹೇಳ್ತಾರೆ ಅಷ್ಟೇ, ಓಕೆನಾ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಬೇಕು ಅಂತಾನೆ ಗೊತ್ತಿರಲ್ಲ. ಸೊ ಒಂದು ರ್ಯಾಂಡಮ್ ನಂಬರ್ ಆಗಿ ಏನ್ ಮಾಡ್ಬೋದು, ಚೂಸ್ ಮಾಡ್ಬಿಟ್ಟು ಎಮರ್ಜೆನ್ಸಿ ಫಂಡ್ ನ ಬಿಲ್ಡ್ ಮಾಡೋದು. ಸೊ ಈಗ ಅವರಿಗೆ ಎವ್ರಿ ಮಂತ್ ಅವ್ರ ಎಕ್ಸ್ಪೆನ್ಸಸ್ 20,000 ಇದೆ ಅಂತ ಅನ್ಕೊಳ್ಳಿ. ಸೊ ಅವರು 1,20,000 ಬದಲಾಗಿ ಅವ್ರು ಏನ್ ಮಾಡ್ತಾರೆ, 60,000 ನ ಎಮರ್ಜೆನ್ಸಿ ಫಂಡ್ ಆಗಿ ಬಿಲ್ಡ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಮಿಸ್ಕ್ಯಾಲ್ಕುಲೇಟ್ ನ ಮಾಡ್ಬಿಟ್ಟು ಸೊ ಎಮರ್ಜೆನ್ಸಿ ಫಂಡ್ ನ ಬಿಲ್ಡ್ ಮಾಡಿದ್ರೆ ಸೊ ನಿಮಗೆ ನಿಜವಾದ ಆಕ್ಚುಲ್ ಎಮರ್ಜೆನ್ಸಿ ಬಂದಾಗ ಸೊ ಅವಾಗ ಏನಾಗುತ್ತೆ, ನಿಮಗೆ ಪ್ರಾಬ್ಲಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಎಮರ್ಜೆನ್ಸಿ ಫಂಡ್ಸ್ ನ ಅವ್ರ ವೆಕೇಶನ್ಸ್ಗೆ ಸೊ ಅದು ಇದು ಅಂತ ಹೇಳ್ಬಿಟ್ಟು ಯೂಸ್ ನ ಮಾಡೋದು. ಸೊ ಈ ಮಿಸ್ಟೇಕ್ಸ್ ನ ತುಂಬಾ ಜನ ಮಾಡ್ತಾರೆ. ಸೊ ಈ ತರ ಮಿಸ್ಟೇಕ್ಸ್ ನ ನೀವು ಮಾಡೋದಕ್ಕೆ ಹೋಗ್ಬೇಡಿ, ಓಕೆನಾ. ಸೊ ನೆಕ್ಸ್ಟ್ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ, ಸೊ ಎಮರ್ಜೆನ್ಸಿ ಫಂಡ್ ನ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿಲ್ದರೆ ನೀವೇನ್ ಮಾಡಿರ್ತೀರಾ, ಬಿಲ್ಡ್ ನ ಮಾಡಿರ್ತೀರಾ ಅಥವಾ ಇಟ್ಟಿರ್ತೀರಾ. ಸೊ ಇದೊಂದು ತುಂಬಾ ದೊಡ್ಡ ಮಿಸ್ಟೇಕ್. ಸಪೋಸ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ, ಸೊ ನಿಮ್ ಫ್ಯಾಮಿಲಿ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಸೊ ಅವ್ರು ಏನ್ ಮಾಡ್ಬೇಕು, ಮತ್ತೆ ಬೇರೆಯವ್ರ ಹತ್ರ ಅರೇಂಜ್ ಮಾಡ್ಬೇಕು. ಸಪೋಸ್ ಅವ್ರ ಹತ್ರ ಇಲ್ಲ ಅಂದ್ರೆ ಅರೇಂಜ್ ಮಾಡ್ಬೇಕು, ಮತ್ತೆ ಲೋನ್ಸ್ ಎಲ್ಲ ತಗೊಬೇಕು. ಸೊ ಈ ರೀತಿಯ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನೀವು ನೀವು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡಿದ್ರೆ ಸೊ ನಿಮ್ ವೈಫ್ಗೆ ಅಥವಾ ನಿಮ್ ಫಾದರ್ಸ್ಗೆ ಸೊ ನೀವೇನ್ ಮಾಡಿ, ಅವ್ರಿಗೆ ಹೇಳ್ಬಿಟ್ಟು ಎಮರ್ಜೆನ್ಸಿ ಫಂಡ್ ನ ಬಿಲ್ಡ್ ನ ಮಾಡಿ, ಓಕೆನಾ. ಸೊ ಗೈಸ್, ಈ ಎಮರ್ಜೆನ್ಸಿ ಫಂಡ್ ಟಾಪಿಕ್ ಏನಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಏನಿಲ್ಲ, ಬಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೇಫ್ಟಿ ನೆಟ್ ನ ಬಿಲ್ಡ್ ಮಾಡ್ಬಿಟ್ಟು ಏನ್ ಮಾಡಿ, ನೀವು ಆಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡಿ, ಓಕೆನಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಂಡ್ ಇದೇ ರೀತಿ ವಿಡಿಯೋಸ್ಗೋಸ್ಕರ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.